ಗಂಗಾವತಿಯ ಹಿರೇಜಂಕಲ್ನ ಶ್ರೀ ಚಂದನಗಿರಿ ಬೆಟ್ಟದ ವೀರಭದ್ರೇಶ್ವರ ಜ್ಞಾನ ಸಂಗಮ ಗುರುಕುಲ ವಿದ್ಯಾಸಂಸ್ಥೆ ಹಾಗೂ ಸೇವಾಲಾಲ್ ವಸತಿ ನಿಲಯದ 2ನೇ ವರ್ಷದ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನ ಹಾಗೂ ಕಾಯಕ ಕಣ್ಮಣಿ ವೀರ ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಐತಿಹಾಸಿಕ ಪ್ರಸಿದ್ಧ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಂಸ್ಥೆ ಮುಖ್ಯಸ್ಥರಾದ ಪಾಲಾಕ್ಷ ರಾಠೋಡ್, ಗೌರವಾಧ್ಯಕ್ಷರಾದ ಮುಖಂಡ ಕತ್ತಿ, ಕಾರ್ಯದರ್ಶಿ ಶಂಕರ್ ರಾಠೋಡ್ ಹಾಗೂ ಗಿರೀಶ್ ನಾಯಕ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯನ್ನು ಬಿಜೆಪಿ ಮುಖಂಡರಾದ ಸಂಗಮೇಶ್ ಸುಗ್ರೀವ ಅವರು ಉದ್ಘಾಟಿಸಿದರು. ಬಿಜಾಪುರದ ಸಮಾಜ ಸೇವಕರಾದ ಪ್ರಕಾಶ್ ಚೌಹಾಣ್, ಗಂಗಾವತಿಯ ದುರ್ಗಾದೇವಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಜೋಗದ ನಾರಾಯಣಪ್ಪ ನಾಯಕ್, ಹನುಮಂತಪ್ಪ ನಾಯಕ್, ಗಂಗಾವತಿ ಸಮಾಜ ಸೇವಕರಾದ ಪ್ರದೀಪ್ ದೇವರಶೆಟ್ಟಿ, ಪವಿತ್ರಬಾಯಿ, ದೀಪಾ ಕೆ ರಾಥೋಡ್, ನಗರಸಭಾ ಪಾರ್ವತಮ್ಮ, ದುರ್ಗೇಶ್ ದೊಡ್ಮನಿ ಹಾಗೂ ತಗಲಪ ದೇಸಾಯಿ ಅವರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗುರುಗಳಾದ ಮಂಜಪ್ಪ ತಾತ, ಲಕ್ಕಪ್ಪ ತಾತ, ದುರ್ಗಾ ನಾಯಕ್, ಬಿಜಾಪುರದ ಗೋಪಾಲ ಮಹಾರಾಜ ಹಾಗೂ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಒಟ್ಟು 52 ಜನ ಗಣ್ಯರಿಗೆ ಕಾಯಕ ಕಣ್ಮಣಿ ವೀರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸಂಸ್ಥೆ ಮುಖ್ಯಸ್ಥರಾದ ಪಾಲಕ್ರು, ಕಾರ್ಯದರ್ಶಿ ಶಂಕರ ರಾಠೋಡ್ ಹಾಗೂ ಗಿರೀಶ್ ನಾಯಕ್ ಇವರುಗಳು ಶಿಕ್ಷಣದ ಬಗ್ಗೆ ಮತ್ತು ಬಡ ವಿದ್ಯಾರ್ಥಿಗಳ ಬಗ್ಗೆ ಹೊಂದಿರುವ ಕಾಳಜಿ ಬಗ್ಗೆ ಗಣ್ಯಮಾನ್ಯರು ಅಭಿನಂದನೆ ಸಲ್ಲಿಸಿದರು.
ಡಿಗ್ರಿ ಕಾಲೇಜನ್ನು ಸ್ಥಾಪನೆ ಮಾಡಿ 2 ಕೋರ್ಸ್ ಅನ್ನು ಅಂದ್ರೆ BA ಮತ್ತು BCom 2 ಕೋರ್ಸ್ಗಳನ್ನು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕಾಲೇಜಿನಲ್ಲಿ ತಂದು ಅವು 2 ಬ್ಯಾಚ್ಗಳನ್ನು ಕೂಡ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಔಟ್ಪುಟ್ ಮಾಡ್ತೀವಿ. ಅದಾದ ನಂತರ ನಮ್ಮ ಕಟ್ಟಡದ ಸಮಸ್ಯೆಯಿಂದ, ಯಾಕಂದ್ರೆ ನಮ್ಮಣ್ಣ ಅಧ್ಯಕ್ಷರಿಗೆ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಅವರ ಬೆನ್ನೆಲುಬಾಗಿ ನಾವು ದುಡಿದಿರ್ತಕ್ಕಂತಹ ರಾಮನು ಡಿಗ್ರಿ ಕಾಲೇಜಿನಲ್ಲಿ ಈಗಲೂ ಕೂಡ ನಾನು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅಲ್ಲಿಂದ ಬರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ 2021 ಜವಾಹರ್ಲಾಲ್ ವಸತಿ ನಿಲಯವನ್ನು ಸ್ಥಾಪನೆ ಮಾಡಿರುತ್ತೇವೆ. ಅಲ್ಲಿನಿಂದ ಇಲ್ಲಿವರೆಗೂ ಕೂಡ ಆ ಬಡ ಮಕ್ಕಳಿಗಾಗಿರ್ಲಿ, ಕೂಲಿ ಕಾರ್ಮಿಕ ಮಕ್ಕಳಿಗಾಗಿರ್ಲಿ, ಅಂಗವಿಕಲ ಮಕ್ಕಳಿಗಾಗಿರ್ಲಿ, ಅನಾಥ ಮಕ್ಕಳಿಗಾಗಿರ್ಲಿ ಅವರಿಗೆ ನಿರಂತರವಾಗಿ ನಾವು ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಕೆಲಸವನ್ನು ನೋಡಿ ಈ ಜಂತಲ್ ಭಾಗದ ಮುಖಂಡರಾಗಿರ್ತಕ್ಕಂಥ ಎಲ್ಲರೂ ಸೇರಿ ಏನ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಸೇವೆ ಅಜಾದವಾದದ್ದು, ನಿಮಗೆ ನಾವು ಜಾಗದ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ, ನೀವು ಒಂದು ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡಿ ಆ ಬಡ ಮಕ್ಕಳಿಗೆ ನೀವು ಉಚಿತವಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಬೆನ್ನೆಲುಬಾಗಿ ನಾವು ಇರ್ತೀವಿ ಅಂತ ಹೇಳಿ ಇಲ್ಲಿಯ ಜಂತಲ್ ಭಾಗದ ಮುಖಂಡರು ಶ್ರೀ ಚಂದ್ರಗಿರಿ ಬೆಟ್ಟದ ವೀರಭದ್ರೇಶ್ವರ ದೇವಸ್ಥಾನದ ಅಡಿಯಲ್ಲಿ ನಮಗೆ 1 ಎಕರೆ ಜಾಗವನ್ನು ಕೂಡ ದಾನವಾಗಿ ನೀಡಿರುತ್ತಾರೆ. ಇಲ್ಲಿಯವರೆಗೆ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ, ಯಾವುದೇ ಗಣ್ಯಮಾನರ ಆರ್ಥಿಕ ಸಹಾಯ ಇಲ್ಲದೆ ನಾನು ಮತ್ತು ನಮ್ಮಣ್ಣ ಇಬ್ಬರು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಹಾಸ್ಟೆಲ್ ಅನ್ನು ನಡೆಸ್ತಾ ಇದ್ದೀವಿ. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದು ಕೂಡ ಹಗಲು ರಾತ್ರಿ ಎಂದದೇ ಅವರಿಗೆ ನಾವು ಸೇವೆಯನ್ನು ನೀಡ್ತಾ ಇದ್ದೀವಿ. ಬೆಳಗ್ಗೆ ನಾವು ಟ್ಯೂಷನ್, ರಾತ್ರಿ ಅವರಿಗೆ ಟ್ಯೂಷನ್, ಮತ್ತೆ ಹಗಲತ್ತಲ್ಲಿ ಅವರಿಗೆ ಸ್ಕೂಲಿಗೆ ಕಳಿಸ್ತಕ್ಕಂಥದ್ದು. ನಾವು ಕೂಡ ಕಾಲೇಜಿಗೆ ಹೋಗಿ ಅಲ್ಲಿಂದ ಬರ್ತಕ್ಕಂಥ ಆದಾಯವನ್ನು ಅವು ಮಕ್ಕಳಿಗೆ ಮುಡುಪಾಗಿ ಇಡ್ತಕ್ಕಂಥದ್ದು, ಅವರಿಗೆ ಊಟ, ವಸತಿ, ಶಿಕ್ಷಣವು ಕೂಡ ಉಚಿತವಾಗಿ ನಾವು ನೀಡ್ತಾ ಇದ್ದೀವಿ. ಇಷ್ಟು ಹೇಳಿ ಒಂದು ದಿನಾಚರಣೆ ನಿನ್ನೆ ನಡೆಯಿತು. ಕೇವಲ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿನ್ನೆ ಒಂದು ದಿವಸ ಮಾಡಿ ಮುಗಿಯೋದಲ್ಲ, ಪ್ರತಿ ಕ್ಷಣ ಕೂಡ ಮಹಿಳೆ ದಿನಾಚರಣೆ ಮಾಡಬೇಕಾದಂತ ಕರ್ತವ್ಯ ನಮ್ಮೆಲ್ಲ ಗಂಡ್ಮಕ್ಳು ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮಮತೆ ತಾಯಿಯಿಂದ ಬರ್ತೈತೆ ಹೊರತಾಗಿ ತಂದೆಯಿಂದ ಬರಲ್ಲ. ಮಮತೆ ಯಾವತ್ತಿಗೂ ತಾಯಿಯಿಂದನೇ ಬರೋದು, ತಂದೆಯಿಂದ ನಮಗೆ ಒಂದು ಗೌರವದ ಆಡಳಿತ ಬರ್ತೈತೆ ಹೊರತಾಗಿ ಮಮತೆ ಬರಲ್ಲ. ಯಾವತ್ತಿಗೂ ಕೂಡ ತಾಯಿ ತನ್ನ ಶಕ್ತಿಯನ್ನ ಮಕ್ಕಳಿಗೆ ಯಾವ ತರ ಅರ್ಪಣೆ ಮಾಡ್ತಾಳ, ಪ್ರೀತಿಯನ್ನ ಯಾವ ತರ ಅರ್ಪಣೆ ಮಾಡ್ತಾಳ ಅಂದ್ರೆ ಮಕ್ಕಳಿಗೆ ತನ್ನ ಸಂಸ್ಕಾರವನ್ನ ತನ್ನ ತಾಯಿಯಿಂದ ಆ ತಾಯಿಯಿಂದ ಬಂದಂತ ಸಂಸ್ಕಾರವನ್ನ ಮಕ್ಕಳಿಗೆ ಆಕಿ ನೀಡ್ತಾಳ. ಹಾಗಾಗಿ ತಾಯಿಯೇ ಮೊದಲು ದೇವರು. ಯಾವುದೇ ಕಾರಣಕ್ಕೂ ಕೂಡ ಎಂತ ತಪ್ಪೇ ಮಾಡಲಿ, ನೀವು ಎಂತ ದೊಡ್ಡ ತಪ್ಪು ಮಾಡಿದ್ರು ಕೂಡ ಕ್ಷಮೆಯ ಧರಿತ್ರಿ ನಾರಿ, ಕ್ಷಮಾಪಣೆ ಮಾಡುವಂತ ಏಕೈಕ ಜೀವ ಏನಾದ್ರೂ ಪ್ರಪಂಚದಲ್ಲಿದ್ರೆ ಆ ದೇವರಿಗಿಂತ ಮುಂಚೆ ತಾಯಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾದ ನಂತರ ನಾನು ಬಹಳ ಇಚ್ಛೆಯಿಂದ ಹೇಳಬೇಕಾಗಿದೆ. ನಮ್ಮ ಪಾಲಕ್ಷ ರಾಥೋಡ್ ಮತ್ತು ಶಂಕರ್ ರಾಥೋಡ್ ಅವರು ಈ 12 ವರ್ಷ ಈ ಸಂಸ್ಥೆಯನ್ನ ನಡೆಸ್ಕೊಂಡು ಬರುವಂತ ಒಂದು ವಿಧಾನ ಐತಲ್ಲ, ತಾವು ದುಡಿದು ನಮ್ಮಂತ ಒಂದಿಷ್ಟು ದಾನಿಗಳಿಂದ ಪಡೆದು ಮಕ್ಕಳಿಗೆ ನೀಡುವಂತ, ಮಕ್ಕಳಿಗೆ ಶಿಕ್ಷಣ ಮತ್ತು ವಸತಿ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾವು ಋಣಿಯಾಗಿರ್ತೀವಿ, ನಾವು ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಿ ತಿಳಿಸ್ತೀವಿ. ಈ ವಿಚಾರದಲ್ಲಿ ಅವ್ರನ್ನ ನಾವು ನೋಡ್ತಾ ಇದ್ರೆ ಶಂಕರ್ ಮತ್ತು ಪಾಲಕ್ಷ ಅವ್ರ ಜೊತೆಗೆ ಇನ್ನೊಬ್ಬ ಇರ್ತಾನೆ ಬೆನ್ನೆಲುಬಾಗಿ, ನಮ್ ಗಿರೀಶ್ ನೇತ್ರ. ಆ ಗಿರೀಶ್ ಯಾವಾಗಲೂ ಕೂಡ ಜೊತೆಗೆ ಓಡಾಡ್ತಿರ್ತಾನೆ. ನಾನೆಲ್ಲ ಒಂದು ಪೊಲೀಸ್ ಸ್ಟೇಷನ್ ಇದ್ದೆ ಯಾವುದೋ ಒಂದು ವಿಚಾರದ ಮೇಲೆ, ಅಲ್ಲಿ ಒಂದು ಕಾರ್ಡ್ ಕೊಟ್ಟ, ನಾನು ಸರ್ ಅಲ್ಲಿ ಇರ್ತಾರೆ ಬಾರಪ್ಪ ಅಂತ ಹೇಳಿ. ಆ ಬೆನ್ನೆಲುಬಾಗಿ ಅಂತ ಗಿರೀಶ್ಗೂ ಕೂಡ ನಾವು ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಇವ್ರನ್ನೆಲ್ಲ ನೋಡ್ತಾ ಇದ್ರು ಭಗತ್ ಸಿಂಗ್ ಅವ್ರದ್ದು ಒಂದು ಘೋಷ ವಾಕ್ಯ ನನಗೆ ನೆನಪಿಗೆ ಬರ್ತದೆ, ಇಂಕಿಲಾಬ್ ಜಿಂದಾಬಾದ್. ಆ ಇಂಕಿಲಾಬ್ ಅಂದ್ರೆ ಕ್ರಾಂತಿಕಾರಿಗಳು ಅಥವಾ ಕ್ರಾಂತಿಗೆ ಜಯ ಆಗಲಿ,
ಅದಕ್ಕೆ ಆ ಕ್ರಾಂತಿಗೆ ಯಾವುದೇ ಕಾರಣಕ್ಕೂ ಸಾವಿಲ್ಲ ಅಂತ. ಕ್ರಾಂತಿ ಅಂದ ತಕ್ಷಣ ನಾವು ಹೋರಾಟನೆ ಮಾಡ್ಬೇಕು, ಹೊಡೆದಾಟನೆ ಮಾಡ್ಬೇಕು, ಯುದ್ಧನೇ ಮಾಡ್ಬೇಕಂತ ಏನಿಲ್ಲ. ಕ್ರಾಂತಿ ಏನಂದ್ರೆ ನನ್ನಲ್ಲಿ ಏನೇ ಅಂಗಗಳು ಒಂದಿಷ್ಟು ಕೆಲಸಕ್ಕೆ ಬರದೇ ಇದ್ರು ಕೂಡ ನಾನು ಜೀವನ ಮಾಡಿ ತೋರಿಸ್ದು ಅಂತದೈತಲ್ಲ, ಅದು ಕೂಡ ಕ್ರಾಂತಿನೇ. ನಾನು ಬಡವ, ನಾನು ವಿದ್ಯೆಯಲ್ಲಿ ಕೂಡ ಬಡವ, ನಾನು ದುಡ್ಡಿನಲ್ಲಿ ಕೂಡ ಬಡವ, ಆದ್ರೂ ಸಮೇತ ನಾನು ಅಸಹಾಯಕರಿಗೆ ಬೆನ್ನೆಲುಬಾಗಿ ನಿಂತಿರುವ ಶಕ್ತಿ ಅವ್ರಿಗೆ ಐತಲ್ಲ, ಅದು ಕೂಡ ಕ್ರಾಂತಿನೇ. ಅವರು ಈ ದಿನ ಇವತ್ತು ಇಷ್ಟು 12 ವರ್ಷ ಈ ಒಂದು ಸಂಸ್ಥೆಯನ್ನ ನಡೆಸಿಕೊಂಡು ಬರೋದ್ರ ವೆಚ್ಚದಲ್ಲಿ 2021, 2022, 2023ಕ್ಕೆ ನಾನು ಅತಿಥಿಯಾಗಿ ಬಂದಿದ್ದೆ. ಅವತ್ತೂ ಕೂಡ ನಾನು ಮಾತು ಹೇಳಿದ್ದೆ, ಪಾಲಾಕ್ಷ ಅವರೇ ಮತ್ತು ಶಂಕರ್ ಅವರೇ, ನಿಮಗೆ ನಾನು ಯಾವತ್ತಿಗೂ ಕೂಡ ಒಬ್ಬ ಅಣ್ಣನಾಗಿ ಬೆನ್ನೆಲುಬಾಗಿರೋದು, ನೀವು ಕಾರ್ಯಕ್ರಮ ಮಾಡ್ರಿ, ಆ ಕಾರ್ಯಕ್ರಮಕ್ಕೂ ಕೂಡ ನಾನು ಬೆನ್ನೆಲುಬಾಗಿರೋದು ಅಂತ ಮಾತು ಕೊಟ್ಟಿದ್ದೆ. ಆ ತರ ನಡ್ಕೊಂತ ಇದ್ದೀನಿ, ನಡ್ಕೊಂತೀನೂ ಕೂಡ ಮುಂದೆ. ಹಾಗಾಗಿ ಕೊನೆಯದಾಗಿ ಬಹಳ ಜನ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು ಮತ್ತು ಹಿರಿಯರು ಎಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಡೋಣ. ನಾನು ಪಾಲಾಕ್ಷ ಅವರು ಕೂಡ ಮತ್ತೆ ಶಂಕರ್ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ದೆ, ನಿಮಗೆ ಎಷ್ಟೆಂಟ್ರಿ ಮದುವೆ ಆಗೈತಪ್ಪ? ಇಲ್ಲ ಸರ್ ಆಗೈತಿ, ಒಬ್ಬರಲ್ಲಿ ಮೈನಾಗ ಅಂತ. ಆ ಸಮಯದಲ್ಲಿ ಅವ್ರು ಹೇಳಿದ್ರು, ಯಾಕೆ ಲೇಟ್ ಆಯಿತು? ಸಮಾಜಕ್ಕೆ ದುಡಿತಾ ಇದ್ದೀವಿ, ಯುವಕರ ಪರವಾಗಿ ದುಡಿತಾ ಇದ್ದೀವಿ. ನಾನು ನನ್ನ ಮನೆಗೆ ದುಡಿಯೋಕ್ಕಿಂತ ಮುಂಚೆ ಸರ್ವ ಜನಾಂಗಕ್ಕೂ ದುಡಿಯೋಣ ಅನ್ನೋಂಥ ಮಾತು ಬಂತು. ಈ ವಿಚಾರಕ್ಕೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತು. ಭಗತ್ ಸಿಂಗ್ ಅವರು ತನ್ನ ತಾಯಿ ಒಂದು ಊಟ ಮಾಡುವಂತ ಸಮಯದಲ್ಲಿ ಭಗತ್ ಸಿಂಗ್ ಅವರು ನೀರು ಕೇಳ್ತಾರ, ನೀರು ಕೊಡುವಂತ ತಾಯಿ, ಊಟ ಮಾಡಕತ್ತೀನಪ್ಪ, ನೀನು ಹೋಗಿ ಕುಡಿ ಅಂತ ಹೇಳ್ತಾರೆ. ಯಾಕ ಅಂತ ಕೇಳಿದ್ರು, ಮಾಡಿದ್ದೇನೆ ಹೇಳ್ತೀರ್ತದ್ದು, ನಿನಗೆ ನೀರು ಕೊಡ್ತದ್ದು, ನಾವು ಊಟ ಮಾಡಕತ್ತೀನಿ, ಈ ಸಮಯದಲ್ಲಿ ನಾನು ಕೇಳ್ತೀಯಲ್ಲ, ಮಾಡಿದ್ದೆ ಮೊದ್ಲ, ಬರೀ ದೇಶ 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 ಅಂತ ಹೇಳಿ ಸ್ವತಂತ್ರ ಹೋರಾಟ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳ್ತಾನ ಭಗತ್ ಸಿಂಗ್, ಇವ್ರು ನೆನಪು ಬಂದಾಗ, ಇವ್ರ ಹೆಸರು ನನಗೆ ನೆನಪು ಬಂದಾಗ ಆ ವಾಕ್ಯ ನೆನಪಿಗೆ ಬಂತು. दुल्हन मेरी दुल्हन है, दुल्हन मेरी दुल्हन है, आजादी मेरी दुल्हन है. ಅರ್ಥ ಆಯ್ತಾ ಒಂದಿಷ್ಟು ಮಂದಿಗೆ? ದುಲ್ಹನ್ ಮೇರಿ ದುಲ್ಹನ್ ಬಹಳ ಕಷ್ಟ ಅಂತ ಅನ್ಸುತ್ತೆ. ಅವತ್ತಿಂದ ಇವತ್ತಿನವರೆಗೂ ಅವರು ಯಾವುದೇ ರೀತಿಯ ಸರ್ಕಾರದ ಅನುದಾನವಿಲ್ಲದೆ, ನಾನು ನೋಡಿದಂಗೆ ವರ್ಷಕ್ಕೆ 200-250 ಮಕ್ಕಳಿಗೆ ಉಚಿತವಾಗಿ ಅವರು ಟ್ಯೂಷನ್ ಮಾಡ್ತಾ ಇದ್ರು. ಅದು ಎಂತಹ ಮಕ್ಕಳಂದ್ರೆ ಎಲ್ಲ ಕಡೆ SSLC ಫೇಲ್ ಆದಂತ ಮಕ್ಕಳು, 7ನೇ ಕ್ಲಾಸ್ ಓದಿ ಬಿಟ್ಟಂತಹ ಮಕ್ಕಳು, ಆಮೇಲೆ ತೀರಾ ಬಡ ಕಾರ್ಮಿಕರು ವಲಸೆ ಹೋಗಿರ್ತಾರಲ್ಲ ಅಂತಹ ಮಕ್ಕಳನ್ನು ತಂದು ಈ ಜನಗಲಿನ ಕಂಬಾಳಿ ಮಠದಲ್ಲಿ ಇಟ್ಟು ಅವರಿಗೆ ಉಚಿತವಾಗಿ ಶಿಕ್ಷಣ ನೀಡಿ ಅವರನ್ನು ಪಾಸ್ ಮಾಡಿ ಮತ್ತೆ ಮುಂದಿನ ತರಗತಿಗೆ ಕಳಿಸ್ತಕ್ಕಂತಹ ಕೆಲಸವನ್ನು ಪಾಲಾಕ್ಷ ರಾಥೋಡ್ ಮತ್ತು ಶಂಕರ್ ರಾಥೋಡ್ ಅವರು ಮಾಡಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ಇದು ಅವರಿಗೆ ಹೋಗಬೇಕು ವೇದಿಕೆ ಮೇಲೆ ಅಂತಕ್ಕಂಥದ್ದಲ್ಲ, ಇದು ಯಾವುದೇ ರೀತಿಯ ರಾಜಕೀಯ ಭಾಷಣ ಅಲ್ಲ, ಅವರ ಶಿಕ್ಷಣ ಪ್ರೇಮ ಅಂತಹದ್ದು. ಇಲ್ಲಿವರೆಗೂ ನಾವು ಸುಮಾರು ಜನಕ್ಕೆ ಹೇಳಿದೆ, ಅವ್ರನ್ನ ಕರ್ಕೊಂಬಂದು, ಸರ್ ಇವರು ಉಚಿತವಾಗಿ ಈ ರೀತಿ ಮಾಡ್ತಾ ಇದ್ದಾರೆ, ಯಾವುದಾದ್ರೂ ರೀತಿಯಲ್ಲಿ ಅನುದಾನ ಮಾಡಿ ಅಂತ ಅನೇಕ ಜನ ಸರ್ಕಾರಿ ಇಲಾಖೆ ಅಧಿಕಾರಿಗಳು ನಾನು ಹೇಳಿದ್ರು ಸಹಿತ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಇವರು ಮನಸ್ಸಿಗೆ ಯಾಕೋ ಬಂದಿಲ್ಲ ಅಂತ ಕಾಣುತ್ತೆ. ಅವರು ಸತತವಾಗಿ ಇವತ್ತಿಗೂ ಅವ್ರು ತಿರುಗಾಡ್ತಾ ಇದ್ದಾರೆ, ಆದರೆ ಯಾವುದೇ ರೀತಿಯ ನಯ ಪೈಸಾ ಅನುದಾನ ಬಂದಿಲ್ಲ. ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಲ್ಲಿ ಕೇಳ್ಕೊಳ್ಳೋದು ಒಂದೇ, ನನ್ನಾದಿಯಾಗಿ ಹೇಳಿದ್ರು, ಅವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಎಲ್ಲರೂ ಆರ್ಥಿಕವಾಗಿ ಸಬಲರಾದವರೇ ಇಲ್ಲಿ ಕೂತಿದ್ದೀವಿ. ನಮ್ಮ ಉದ್ಯೋಗದ ನಾರಾಯಣ ನಾಯಕರಿದ್ದಾರೆ, ಅವರು ಟ್ರಸ್ಟ್ ಇದೆ, ಅಮೃತ ನಾಯಕರಿದ್ದಾರೆ, ಸಿದ್ಧಿವಂತ ಹೇಳೋದೇ ಬೇಡ, ಆಧುನಿಕ ಸಿದ್ಧಿಲ್ಲ. ಹಾಗಾಗಿ ಎಲ್ಲ ಗುರುಗಳು ಸಹಿತ ಇದ್ದಾರೆ. ನಾನು ಬಹಳ ಜನಕ್ಕೆ ಹೇಳಿದ್ದೀನಿ ಸರ್, ಯಾರು ಅವ್ರಿಗೆ ಸಹಾಯ ಮಾಡಿಲ್ಲ, ಆದ್ರೂ ಸಹಾಯ ಮಾಡಿಲ್ಲ ಅಂತ ಅವ್ರೇನು ಕುಂದಿಲ್ಲ, ಯಾವುದೇ ರೀತಿಯ ಅವರು ಜಿಗುಪ್ಸೆ ಹೊಂದಿಲ್ಲ, ನಿಸ್ಸಹಾಯಕರಾಗಿಲ್ಲ. ಛಲದಿಂದಲೇ ಇವತ್ತು ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸ್ವಂತ ನಮ್ಮ 8 ಮಕ್ಕಳಿಗೆ, ಗಂಡ ಮಕ್ಕಳಿಗೆ ಸಾಕದೇ ಕಷ್ಟ ಅಂತಕ್ಕಂತಹ ಒಂದು ಸಂದರ್ಭದಲ್ಲಿ 50 ಜನ ಮಕ್ಕಳನ್ನು ಉಚಿತವಾಗಿ ಇಟ್ಕೊಂಡು ವೀರಭದ್ರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸರ್ಕಾರ ಯಾರೋ ಕೊಟ್ಟಂತಹ ದಾನ ಕೊಟ್ಟಂತಹ ಜಾಗದಲ್ಲಿ ಶೆಡ್ ಹಾಕ್ಸ್ಕೊಂಡು ಅಲ್ಲಿ ಆ ಮಕ್ಕಳಿಗೆ ಉಚಿತವಾಗಿ
ಊಟ, ವಸತಿ, ಬಟ್ಟೆ, ಶಿಕ್ಷಣ ನೀಡ್ತಾ ಇದ್ದಾರೆ ಅಂದ್ರೆ ಇಂತಹ ಸಾರ್ಥಕತೆ ಅನ್ನೋದು ಮತ್ತೆಂತದಿದೆ ಸಾರ್ಥಕತೆ? ನಮಗೆ ನಾವು ಬೇಕಾದಷ್ಟು ಮಾಡ್ಕೊಂತೀವಿ. ಇವತ್ತು ಯಾವುದೇ ಸರ್ಕಾರಿ ವತಿಯಿಂದಲ್ಲ, ನಾವು ಸ್ವಂತ ದುಡಿದ ಖರ್ಚಿನಲ್ಲೇ ನಾವು ವಸತಿ ಮತ್ತು ಶಾಲೆಯನ್ನು ನಡೆಸ್ತಾ ಬಂದಿದ್ದೇವೆ ಅಂತಂದಾಗ ನಮಗೂ ಬಹಳ ಆಶ್ಚರ್ಯ ಆಯಿತು. ನಮ್ಮ ಒಂದು ಹಿಂದುಳಿದ ವರ್ಗದ, ಅದರಲ್ಲೂ SC ST ಒಬ್ಬ ಯುವಕರು ಈ ಥರ ಸೇವೆ ಮಾಡುತ್ತಿದ್ದಾರೆ ಎಂಬುದನ್ನು ನಾವು ಸಹಿತ ಹೆಮ್ಮೆ ಪಡಬೇಕಾಗಿದೆ. ಈ ದೃಷ್ಟಿಯಿಂದ ನಾವು ಸಹಿತ ಪಾಲಕರು ಇವತ್ತು ಇವರು ಮಾಡುವಂಥ ಸೇವೆಯನ್ನು ಗುರುತಿಸಿ, ಇವತ್ತು ಯಾಕಂದರೆ ನಾವು SC ST ಮತ್ತು ಹಿಂದುಳಿದ ವರ್ಗದವರು ಶಿಕ್ಷಣದಿಂದ ಬಹಳಷ್ಟು ಹಿಂದುಳಿದಿದ್ದೀವಿ. ಆ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಪಾಲಕ್ಷಪ್ಪ ಇರ್ಬೋದು ಮತ್ತು ಶಂಕರ್ ರಾಠೋಡ್ ಇರ್ಬೋದು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸದ ದೃಷ್ಟಿಯಿಂದ ನಮ್ಮೆಲ್ಲ ಪಾಲಕರು ಶಿಕ್ಷಣಕ್ಕೆ ಒತ್ತು ಕೊಡ್ರಿ, ಮಕ್ಕಳ ಜಾಸ್ತಿ ಶಾಲೆಗೆ ಕಳಿಸಿ ವಿದ್ಯಾವಂತರಾಗಿ ಮಾಡಿದೆ ಅಂತ ಹೇಳುತ್ತಾ, ಅದರ ಜೊತೆಗೆ ಪ್ರತಿ ವರ್ಷ ಸಹಿತ ನಾವು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನಮ್ಮ JNN ಟ್ರಸ್ಟ್ನಿಂದ ಒಂದು 25ರಿಂದ 30 ಶಾಲೆಗೆ ನೋಟ್ಬುಕ್ ಕೊಡ್ತಾ ಇದ್ದೀವಿ. ಅದು ಸರ್ಕಾರಿ ಶಾಲೆಗೆ ಮಾತ್ರ ಕೊಡ್ತಾ ಇದ್ದೀವಿ, ಏಡೆಡ್ ಶಾಲೆಗೆ ಸಹಿತ ಕೊಡ್ತಾ ಇಲ್ಲ. ನಾವು ಸರ್ಕಾರಿ ಶಾಲೆಗೆ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಅಲ್ಲಿ ಬಡ ಮಕ್ಕಳಿದ್ದಾರೆ ಎಂಬ ಒಂದು ಉದ್ದೇಶದಿಂದ ನಾವು ಕೊಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಇಲ್ಲಿ ಸಹಿತ ಪ್ರತಿ ವರ್ಷ ನಾವು 100 ನೋಟ್ಬುಕ್ ಕೊಡ್ತಾ ಇದ್ದೀವಿ. ಮೇ ತಿಂಗಳಲ್ಲಿ ತಾವು ಪಾಲಕರು ಬಂದು 100 ನೋಟ್ಬುಕ್ ಪ್ರತಿ ವರ್ಷ ಒಯ್ಯಬೇಕಾಗಿ ತಮ್ಮಲ್ಲಿ ಕಳೆಗಳಿಂದ ಕೇಳುತ್ತಾ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಪದ್ಧತಿ ಹೊಂದಿದೆ ಅಂದ್ರೆ, ನಾವು ಇನ್ನು ರಾಜಕೀಯಕ್ಕೆ ಬರ್ಲಿಕ್ಕಿಂತ ಮೊದಲನೇ ಆ ಕ್ಯಾಂಪನ್ನು ಏನಪ್ಪ ಅಂದ್ರೆ ಒಂದೇ ಸ್ಥಳಕ್ಕೆ 44 ಮನೆಗಳನ್ನು ಕೊಟ್ಟು ಒಂದು 2 ಕಾಲೇಜ್ ಕಲಿತು ಅದನ್ನು ನಮ್ಮ ದಿವಂಗತ ರಾಜ ಚಿರಂಜೀವರಾಯವರು ನಾವು ಸೇರಿ ಪೂಜೆ ಮಾಡಿದ್ವಿ ಒಂದು ಗಿಡದಲ್ಲಿ ಇಟ್ಟು. ಇವತ್ತು ಹೋಗಿ ನೋಡ್ರಿ, ಸೇವಲಾಲ್ ದೇವಸ್ಥಾನ ಆಗಿದೆ. ಪ್ರತಿಯೊಂದು ಮನೆಗೆ ಎಲ್ಲವೂ RCC ಮನೆ ಇದಾವ, ಎಲ್ಲ ಮನೆ ಮೇಲೆ TV ಅದಾವ. ಆಮೇಲೆ ಆ ದಿನ ಏನಾದ್ರೆ ಇವರು ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಅಲೆಕ್ಸಾಂಡರ್ ಅಂತಂದು ಬಂಗಾರಪ್ಪನ ಬಿಡಿನಲ್ಲಿ ಬಂದಿದ್ರು. ಇವರು ಕುಡಿಯ ನೀರನ್ನ ಈ ವರದಿಯ ಮೂಲಕ ತೋಡಿ ನಮ್ಮ ನಮಾನಿ ಜನ ಹೊರ್ಕೊಂಡ್ಬರ್ತಿದ್ರು. ಇಲ್ರಿ ಇದೇ ನೀರು ಕುಡಿಯೋದು ಅಂದ್ರೆ ಆಗಿಂದಾಗಲೇ ಸರ್ಕಾರಕ್ಕೆ ಆದೇಶ ಮಾಡಿ ಚೀಫ್ ಸೆಕ್ರೆಟರಿ ಇಷ್ಟು ಮನೆ ಇನ್ನೊಂದು ಅಂಗನವಾಡಿ ಆಗ್ಬೇಕಂದ್ರೆ ಇವತ್ತಿನ ದಿನ ಎಲ್ಲ ಸುಮಾರು ಒಂದು 150-200 RCC ಮನೆಗಳು, ಕರೆಂಟು, ಆಮೇಲೆ ಇದು ಸೋಲಾರ್ ಸಿಸ್ಟಮು, ಎಲ್ಲ ರೀತಿಯ ಸೌಲಭ್ಯಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸಾಕಷ್ಟು ಒಬ್ಬರು ಇವತ್ತು ದನ ಕಾಯಕ್ಕೆ ಹೋಗೋದಿಲ್ಲ. ಎಲ್ಲ ಹುಡುಗರು ಇವತ್ತು ನಮ್ಮ ಸೂರ್ಯ ಕ್ಯಾಂಪ್ನಲ್ಲಿ ಏನಪ್ಪ ಅಂದ್ರೆ ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಹಾಗೆ ಆಗಿರ್ತಕ್ಕಂಥ 2 ಕಲ್ಲುಗಳು ಇವತ್ತು ಏನಪ್ಪ ಅಂದ್ರೆ ದೇವರ ರೂಪದಲ್ಲಿ ಇವತ್ತು ನಮಗೇನು ಅವತ್ತು ಆಶೀರ್ವಾದ ಮಾಡಿ ಒಳ್ಳೆ ಮನಸ್ಸಿನಿಂದ ಅವತ್ತು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವಾಲಯ ಆಗಿರೋದು ನಮಗೆ ಹೆಮ್ಮೆ. ಅದೇ ರೀತಿಯಾಗಿ SG ರಾಮಗೋದರೆಯವರ ಒಂದು ಮಾರ್ಗದರ್ಶನದಲ್ಲಿ ಇವಾಗ ನಾವು ಈ ಅಲ್ಲೇ ಭಾಷಣ ಮಾಡ್ತೀವಲ್ಲ, ಇದು ಕಟ್ಟಕ್ಕೆ ಕಾರಣ ಸಹಿತ ನಾವೇ. ಇದು 2003ರಲ್ಲಿ ನಮ್ಮ ಪ್ರಾಧಿಕಾರ ಇದು ಸ್ಥಾಯಿ ಸಮಿತಿ ಅಧ್ಯಕ್ಷ, ಫೈನಾನ್ಸ್ ಕಮಿಟಿ ಚೇರ್ಮನ್, ನಗರಸಭೆಯಲ್ಲಿ ನಡೆ ಒಂದು ಗುಡಿ ಇದನ್ನ ಕೇಳಕತ್ತಾರ. ನಮ್ಮ ಎಲ್ಲ ಪಾಪ ಇದು ಜನಕಲ್ ಬಂದ ಬಂಧುಗಳು ಎಲ್ಲ ದೇವಸ್ಥಾನ ಸಮಿತಿಯವರು ಅಂತಂದು ನಾವು ರಾಘವೇಂದ್ರ ಶೆಟ್ಟಿ ಅವ್ರಿಗೆ ಕೇಳಿದಾಗ ಇದಕ್ಕೆ ಆ ಟೈಮ್ನಲ್ಲಿ ಸುಮಾರು 15 ಲಕ್ಷ 20 ಲಕ್ಷ ರೂಪಾಯಿ ಡೀಸೆಲ್ ಕೊಟ್ಟು ಇದನ್ನು ಇನ್ನೂ ಬಂದು ಮುಂದುವರಿಸ್ತಿದ್ವಿ. ಆ ಸಮಯದಲ್ಲಿ ಏನಪ್ಪ ಅಂದ್ರೆ ನಮಗೆ ಈ ಒಂದು ಕಮಿಟಿ ಸರ್ಕಾರದ ವತಿಯಿಂದ ಒಂದು ಅಡ್ಡ ನಿಯಮಾವಳಿಗಳು ಅಡ್ಡಕ್ಕೆ ಕೈ ಬಿಟ್ವಿ. ಹಿಂದೆ ಇರತಕ್ಕಂಥದ್ದು ವೆಂಕಟರಮಣ, ಇದು ಈಶ್ವರ ವಿರೂಪಾಕ್ಷನ ದೇವಸ್ಥಾನ. ಹಾಗಾಗಿ ಇಲ್ಲಿ ವಿರೂಪಾಕ್ಷ ಮತ್ತು ವೆಂಕಟೇಶ್ವರನ ಒಂದು ಪುಣ್ಯ ಸ್ಥಾನದಲ್ಲಿ ಇವತ್ತು ನಿಮ್ಮ ಸಭೆ ನಡೀತಾ ಇದೆ. ಬಂಧುಗಳೇ, ಇವತ್ತು ಎಲೆಮರೆಕಾರಿಯಾಗಿ ನಮ್ಮ ರಾಠೋಡ್ ಬಂಧುಗಳು ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ತುಂಬಾ ಮೆಚ್ಚತಕ್ಕಂಥದ್ದು. ನಾವು ಸಹಿತ ಪ್ರತಿ ವರ್ಷ ಒಂದಿಲ್ಲ ಒಂದು ಎಲ್ಲಾ ತಾಂಡಗಳು ಗೊತ್ತು ನನಗೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಬರ್ತಾವ ವಸ್ತು ತಾಂಡಗಳು ಗೊತ್ತು, ವಸ್ತು ತಾಂಡದ ಮುಖಂಡರು ಗೊತ್ತು, ವಸ್ತು ತಾಂಡದಲ್ಲಿರ್ತಕ್ಕಂಥ ಎಲ್ಲ ಸೇವಾಲಯ ದೇವಾಲಯಗಳಿಗೂ ನಾವು ಹೋಗಿದ್ದೀವಿ.
ಯಾಕೆ ಹೇಳ್ತೀವಿ ಅಂದ್ರೆ ಆತ್ಮೀಯವಾಗಿ ಏನೇನಿದ್ರು ನಮ್ಮ ತಲೆ ಅವ್ರು ಬರ್ತಾರ ಅವ್ರ ನಾವು ಹೋಗ್ತೀವಿ. ಇವತ್ತು ನಾರಾಯಣಪುರವರಾಗಲಿ ನಾವಾಗಲಿ ಇಲ್ಲಿರ್ತಕ್ಕಂಥ ನಮ್ಮ ರಾಮಮೂರ್ತಿ ನವಲಿ ಅವರು, ಸೈಯದ್ ಅಲಿ ಅವರು, ನಾವೆಲ್ಲ ನಂಬರ್ 3 ಮಂದಿ. ಹಂಗಾಗಿ ಎಲ್ಲ ಬರ್ತೀವಿ ನಾವು. ಏನ್ ಹೇಳಿದಾರಲ್ಲ ಇವತ್ತು ಇವ್ರು ಹೇಳ್ತಾ ಇದಾರ, ತಮ್ಮ ಹಿಂಗ್ ಓಡಿಸಿದ್ರೆ ಬಡಿ ಓಡಂಗಿಲ್ಲ, ನೀವು ಎಷ್ಟು ದಿವಸ ಓಡಿಸ್ರಿ ಏನಿಲ್ಲ, ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಸರ್ಕಾರದಿಂದ ಬರ್ತಕ್ಕಂಥ ಇವತ್ತು ತಾಂಡಗಳಿಗೆ ಬರ್ತಕ್ಕಂಥ ಅನುದಾನವನ್ನು ಕೇಳಬೇಕು. ಆ ಅನುದಾನದಿಂದ ನಮಗೆ ಕೇಳಕ್ಕೆ ಹಕ್ಕಿದೆ. ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಹಕ್ಕಿನಲ್ಲಿ ಕೇಳಕ್ಕೆ ನಮ್ದು ಏನು ಗಂಟು ಕೇಳಕ್ ಮುಖ್ಯ ನಮ್ಮ ತಾಂಡ ಬಂದಿವಿ.